ಇನ್ನು ದರ್ಶನ್ ಕೇಸ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡೋದಕ್ಕೆ ಮನವಿ ಮಾಡೋ ಸಾಧ್ಯತೆ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ನ್ಯಾಯಾಲಯದಲ್ಲಿ ಮನವಿ ಮಾಡೋ ಸಾಧ್ಯತೆ ಇದೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇದನ್ನ ಪ್ರಕರಣ ಹಾಕೊಡಿ ಅನ್ನೋದನ್ನ ಮನವಿ ಮಾಡೋ ಬಗ್ಗೆ ನಿರ್ಧಾರ ಮಾಡಬಹುದು. ಬೇಗ ಪ್ರಕರಣದ ತೀರ್ಪು ಬರೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾಯಿಸಿಕೊಡೋದಕ್ಕೆ ಪೊಲೀಸರು ಮನವಿ ಮಾಡೋದಕ್ಕೆ ಯೋಚನೆಯಲ್ಲಿದ್ದಾರೆ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಾದ್ರೆ ಪ್ರಕರಣದ ತನಿಖೆ ವಿಚಾರಣೆ ತ್ವರಿತಗತಿಯಲ್ಲಿ ನಡೆಯುತ್ತೆ. ಹೀಗಾಗಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಒಂದ್ ವೇಳೆ ಪೊಲೀಸರು ಮನವಿ ಮಾಡಿದ್ರೆ ನ್ಯಾಯಾಲಯ ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಶಿಫ್ಟ್ ಮಾಡಿಕೊಡ್ಬಹುದಾ? ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲಿನಲ್ಲಿರುವಂಥದ್ದು. ಇನ್ನೂ ಕೂಡ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂತ ನಂತರದಲ್ಲಿ ಮನವಿಯನ್ನು ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ವರ್ಗಾಯಿಸಿ ಕೊಟ್ಟರೆ ಪ್ರಕರಣವನ್ನು ಬೇಗ ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ನಡೆಸಿ ಅನಂತರದಲ್ಲಿ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರಕರಣ ಅತಿ ವೇಗವಾಗಿ ಈ ಒಂದು ಅಂದ್ರೆ ವಿಚಾರಣೆ ಹಂತದಲ್ಲಿದ್ದು ಅನಂತರದಲ್ಲಿ ಅತಿ ಬೇಗ ತೀರ್ಪು ಬರುವಂತಹ ಒಂದು ಸಾಧ್ಯತೆಗಳು ಇರೋದ್ರಿಂದ ಈ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇದನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸರು ಮನವಿಯನ್ನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದು ಪ್ರಮುಖ ಪ್ರಕರಣ ಕೂಡ ಹೌದು. ಓರ್ವ ಸ್ಯಾಂಡಲ್ವುಡ್ ನ ನಟ ಈ ರೀತಿಯ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು ಸಾಕಷ್ಟು ಸೆನ್ಸೇಷನಲ್ ಪ್ರಕರಣ ಆಗಿರೋದ್ರಿಂದಾಗಿ ಈ ರೀತಿಯಲ್ಲಿ ಪೊಲೀಸರು ಮನವಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುವಂತದ್ದು. ಅವರು ಕೂಡ ಮನವಿ ಮಾಡುವಂತಹ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಒಂದೊಮ್ಮೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಅವರೇನಾದ್ರೂ ಮನವಿ ಮಾಡಿದ್ರೆ ಅದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಏನಾದ್ರು ವರ್ಗಾವಣೆ ಆಯಿತು ಅಂತ ಹೇಳಿದ್ರೆ ಡೇ ಬೈ ಡೇ ವಿಚಾರಣೆ ನಡೆಯುತ್ತೆ. ಅನಂತರದಲ್ಲಿ ಅಥವಾ ವಾರದಲ್ಲಿ 4 ದಿನ ವಿಚಾರಣೆ ಕೂಡ ನಡೀಬಹುದು. 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಈ ಒಂದು ಪ್ರಕರಣದ ತೀರ್ಪು ಕೂಡ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಮನವಿ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆ ಬಗ್ಗೆಯೂ ಕೂಡ ಈಗಾಗಲೇ ಚಿಂತನೆ ನಡೆಸಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈ ರೀತಿಯ ಪ್ರಕರಣಗಳು ಯಾವಾಗಲೂ ಕೂಡ ಅಷ್ಟೇ, ಈ ರೀತಿಯ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ಏನಾದರೂ ವಿಚಾರಣೆ ನಡೆದ್ರೆ ತಕ್ಷಣವೇ ಆರೋಪಿಗಳಿಗೆ ಶಿಕ್ಷೆ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಅವರು ಡೇ ಬೈ ಡೇ ಈ ಒಂದು ವಿಚಾರಣೆ ಮಾಡೋದ್ರಿಂದಾಗಿ ತಕ್ಷಣದಲ್ಲೇ ಈ ಒಂದು ಕೇಸ್ ಏನಿದೆ ಇದು ಅಂತಿಮ ಘಟ್ಟಕ್ಕೂ ಕೂಡ ತಲುಪುತ್ತೆ. ಒಂದೊಮ್ಮೆ ಈ ಒಂದು ಕೋರ್ಟ್ನಲ್ಲಿ ನಡೀತಾ ಹೋದ್ರೆ ಅದು 3 ರಿಂದ 4 ವರ್ಷ ಆಗ್ಬೋದು ಅಥವಾ 5 ವರ್ಷ ಆಗ್ಬೋದು. ವಿಚಾರಣೆಯ 5 ವರ್ಷ ಆದ್ರೆ ಅನಂತರದಲ್ಲಿ ತೀರ್ಪು ಬರುವಂತದ್ದು ಇನ್ನೂ ಕೂಡ ಸಾಕಷ್ಟು ತಡವಾಗುವಂತಹ ಒಂದು ಸಾಧ್ಯತೆ ಇರೋದ್ರಿಂದಾಗಿ ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಮೊರೆ ಹೋಗುವಂತಹ ಒಂದು ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ 1 ವರ್ಷ 6 ತಿಂಗಳು ಈ ರೀತಿಯ ಒಂದು ಟೈಮ್ ಲೈನ್ ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಕೋರ್ಟ್ ನಡೆಸ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಸಿಕ್ಕಂತ ಸಾಕ್ಷಿಗಳಾಗಿರ್ಬೋದು ಅದೇ ರೀತಿಯಲ್ಲಿ ವಾದ ಮತ್ತೆ ಪ್ರತಿವಾದವನ್ನು ಆಲಿಸ್ತಾ ಹೋಗ್ತಾರೆ. ಆಗ ಯಾರು ಆರೋಪದಲ್ಲಿ ಈಗ ಏನು ಆರೋಪದಲ್ಲಿ ಭಾಗಿಯಾಗಿದ್ದಾರಲ್ಲ ಇವರು ಆರೋಪಿಗಳಾಗಿದ್ದಾರೆ, ಅವರು ಅಪರಾಧಿಗಳು ಹೌದೋ ಅಲ್ವೋ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನ ವರ್ಗಾಯಿಸಿ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸುವಂತಹ ಒಂದು ಸಾಧ್ಯತೆಯು ಕೂಡ ದಟ್ಟವಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.